ಇದೆಲ್ಲವೂ ಕೂಡ ಆಕ್ಸಿಡೆಂಟ್ ಆದವರು ಅಥವಾ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರಂತಹ ಬಾಡಿಯಲ್ಲಿ ಸುಡದೆ ಉಳಿದಂತಹ ವಸ್ತುಗಳು. ಈ ರಾಡ್ ಅನ್ನು ಇಷ್ಟು ದೊಡ್ಡ ಸ್ಕ್ರೂ ಹಾಕಿ ನಮ್ಮ ಕಾಲಿಗೆ ಕೈಗೆಲ್ಲ ಹಾಕ್ತಾರೆ. ಯುವಕರು ಭಾರಿ ಜಾಗ್ರತೆಯಲ್ಲಿ ಹೋಗಿಂತ ಇಷ್ಟು ದೊಡ್ಡ ಸ್ಕ್ರೂ ಹಾಕಿಸಿಕೊಳ್ಬೇಡಿ ಅಂತ ಹೇಳುದು. 1.25 ಫೀಟ್ ರಾಡ್ಗೆ 5 ಸ್ಕ್ರೂ ಹಾಕ್ತಾರೆ, 5 ಇಂಚಿನ ಸ್ಕ್ರೂ ಹಾಕ್ತಾರೆ. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಿ. ರಾಡ್ ಬಾಡ್ದಿರ ಅಂತ ಹೇಳಿದ್ರೆ ಚಿಕ್ಕ ರಾಡ್ ಅಲ್ಲ, ಇಂಥದ್ದು ದೊಡ್ಡ ದೊಡ್ಡ ರಾಡ್ ಹಾಕ್ತಾರೆ ಅಂತ. ಇಲ್ಲಿ ನಿಮಗೆ ಒಂದು ಬಹಳಷ್ಟು ಜನರಿಗೆ ಈ ಸ್ಮಶಾನ ಅಂತಂದಾಗ ಈ ಪ್ಲೇಸ್ ನಮಗೆ ಒಂದಷ್ಟು ಭಯ ಮೂಡಿಸುತ್ತೆ. ಆದ್ರೆ ಇಲ್ಲಿ ಇವರು ಒಂದು ಕತೆ ಹೇಳ್ತಾರೆ. ನಾವೊಂದು ಕೆಲವು ಐಟಮ್ ನಿಮಗೆ ತೋರಿಸಬೇಕು, ಬನ್ನಿ. ನಾವು ಬಹಳ ವಿಶೇಷವಾಗಿ ಯುವಕರಿಗೆ ಅದನ್ನ ಹೇಳಲೇಬೇಕು ಅಂತ ಅವರು ನಮ್ಮ ಹತ್ರ ವಿನಂತಿಸಿಕೊಂಡಿದ್ದಾರೆ, ಮತ್ತು ಅದನ್ನ ನಾವು ಕೂಡ ಖಂಡಿತವಾಗಿ ಇದು ಹೇಳಬೇಕು ಅಂತ. ನೋಡಿ, ಇದೆಲ್ಲವೂ ಕೂಡ ಅದು ಬೋನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಇದು ನೋಡಿ, ಇದು ಈ ಎಲ್ಲ ಇಲ್ಲಿ ಮೊದಲಿಗೆ ಇದನ್ನೆಲ್ಲ ತೋರಿಸ್ತಿದೀವಿ. ಇದೆಲ್ಲವೂ ಕೂಡ ಆಕ್ಸಿಡೆಂಟ್ ಆದವರು ಅಥವಾ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರಂತಹ ಬಾಡಿಯಲ್ಲಿ ಸುಡದೆ ಉಳಿದಂತಹ ವಸ್ತುಗಳು. ಇಲ್ಲಿ ನೀವು ಅನ್ಕೊಳ್ಬಹುದು, ಇಲ್ಲಿರ್ತಕ್ಕಂಥ ಈ ಎಲ್ಲ ಸ್ಕ್ರೂ ರಾಮಚಂದ್ರ ಶೆಟ್ಟರ್ ಆಗ ತೋರಿಸ್ತಿದ್ರು. ತೋರಿಸಿ, ಅವರಿಗೆ ತೋರಿಸಿ ನೀವು. ಎಸ್, ನೋಡಿ, ಇದು ಬೈಕ್ ಆಕ್ಸಿಡೆಂಟ್ ಮತ್ತೆ ಜಾರಿ ಬಿದ್ದು ಏನಾದ್ರು ಕಾಲು ಮುರಿತ ಆಗಿದ್ರೆ ಈ ರಾಡ್ ಹಾಕುದು ಅಂತ ಹೇಳ್ತಾರೆ. ರಾಡ್ ಹಾಕಿ ಇಷ್ಟು ದೊಡ್ಡ ಸ್ಕ್ರೂ ಹಾಕ್ತಾರೆ. ದಯವಿಟ್ಟು ಬೈಕ್ ತೋರಿಸಿ ಅಂತ. ನೋಡಿ, ಇದು ಅದಕ್ಕೆ ಸಂಬಂಧಪಟ್ಟ ರಾಡ್. ನೋಡಿದ್ದು ಹೀಗೆ ಇರ್ತದೆ. ಈ ರಾಡ್ ಅನ್ನು ಇಷ್ಟು ದೊಡ್ಡ ಸ್ಕ್ರೂ ಹಾಕಿ ನಮ್ಮ ಕಾಲಿಗೆ ಕೈಗೆಲ್ಲ ಹಾಕ್ತಾರೆ. ಹಾಗೆ ಎಲ್ಲ ರಾಡ್ ತೋರಿಸಿ ನೀವು. ಎಂತದೆಲ್ಲ ಉಂಟು ಅಂತ ನೋಡಿ, ತುಂಬಾ ಉಂಟು. ಇದು ನೋಡಿ, ಮೊಣಗಂಟಿಗೆ ಹಾಕುವಂತದ್ದು. ಇದು ಮೊಣಗಂಟಿಗೆ ಹಾಕುವಂತದ್ದು. ಅದು ಯಾವ ತರ ಇತ್ತು ಅಂತ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಇದು ಬೂದಿಯಲ್ಲಿ ತೆಗುವಾಗ ಹೀಗೆ ಇತ್ತದು. ಇದು ಹಳದಂಗಡಿಯ ಒಬ್ರದ್ದು ಒಂದು ಅಜ್ಜಿದ್ದು. ಹೌದೌದು, ಇದೆಲ್ಲ ತೊಡೆಗೆ ಸಂಬಂಧಪಟ್ಟದ್ದು. ಹೌದು, ಇದಕ್ಕೊಂದು ಬಾಲ್ಸ್ ಉಂಟು ನೋಡಿ, ಈ ತರದ ಬಾಲ್ ಉಂಟು ಇದಕ್ಕೆ. ನೋಡಿ, ಇದು ಸಹ ಎಲ್ಲಿದ್ದು ಅಂತ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಸಂಬಂಧಪಟ್ಟದ್ದು. ಇದು ಬೋನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದು. ಈ ಪಾರ್ಟಿ ಪಾಪ 28 ಲಕ್ಷ ರೂಪಾಯಿ ಕ್ಯಾನ್ಸರ್ಗೆ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿದ್ದಾರೆ. ಆದ್ರೂ 38 ವರ್ಷದಲ್ಲಿ ತೀರಿಕೊಂಡಿದ್ದಾರೆ. ಅವ್ರದ್ದು ಇಲ್ಲಿ ಬಂದು ಗಲಾಟೆ, ನಾವು 38 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ, ನಾನು ಚಿನ್ನ ಯಾವುದು ತೆಗೆದಿಲ್ಲ ಅಂತ. ನಾನು ಹೇಳಿದೆ, ನೀವು ಚಿನ್ನ ಬಿಟ್ಟು ಹೋದ್ರೆ ಒಂದೊಂದು ನಾಳೆ ನನಗೆ ಸಿಗ್ತದೆ, ಇಲ್ಲದ್ರೆ ಬೂದಿಯೊಟ್ಟಿಗೆ ಅದು ಹೋಗ್ತದೆ, ಏನು ಪ್ರಯೋಜನ ಆಗುದಿಲ್ಲ. ನನಗೆ ಸಿಕ್ಕಿದ್ರು ಏನು, ನನಗೆ ಮಾತ್ರ ಪ್ರಯೋಜನ ಆಗ್ತದೆ, ಏನಾಗುದಿಲ್ಲ. ದಯವಿಟ್ಟು ಇದನ್ನು ಕೊಂಡೋಗಿ ಬೇಕಾದ್ರೆ ಮಾರಿ ಯಾರಿಗಾದ್ರೂ ಮದುವೆ ಆಗುವವರಿಗೆ ಕೊಡಿ, ಇಲ್ಲ ಶಾಲೆಗೆ ಹೋಗುವ ಮಕ್ಕಳಿಗೆ ಕೊಡಿ, ನಿಮಗೆ ಹುಷಾರಿಲ್ಲದವ್ರು ಯಾರು ಪೇಷಂಟ್ ಇರ್ತಾರೆ ಅವ್ರಿಗೆ ಕೊಡಿ, ಸುಮ್ಮನೆ ಇಲ್ಲಿ ಹಾಕಿ ಅದನ್ನು ಹಾಳು ಮಾಡಬೇಡಿ ಅಂತ. ಅಂಥದ್ದು ತುಂಬಾ ಇದ್ದಾವೆ ನಮ್ಮ ಹತ್ರ, ತುಂಬಾ ಇದ್ದಾವೆ ಅಂಥದ್ದು. ಹೌದು, ತುಂಬಾ ಜನ ಬರ್ತಾರೆ, ಚಿನ್ನ ಬೇಡ ಬರೇ ಪಾಪದವರು. ಒಬ್ರು ಇಲ್ಲಿ ನಮ್ಮ ಕನ್ಯಾಡಿ ಆಶ್ರಮ ಶಾಲೆಗೆ ಹೋಗುವ ಮಾರ್ಗದಲ್ಲಿ ಒಬ್ರು ಬರೇ ಪಾಪದವರು ಕ್ಯಾನ್ಸರ್ ಅಲ್ಲಿ ತೀರಿ ಹೋದ್ರು. ಹೆಂಗ್ಸು, ಒಂದು 50 ವರ್ಷ ಆಗ್ಬೋದು, 55 ವರ್ಷ. ಚಿನ್ನ ತೆಗಿಲಿಕ್ಕೆ ಕೇಳಲಿಲ್ಲ, ಕರಿಮಣಿ, ಬೆಣ್ಣೊಲೆ, ಅದು ಇದು ಉಂಗುರ ಯಾವ್ದು ತೆಗಿಲಿಕ್ಕೆ ಕೇಳಲಿಲ್ಲ. ನಾನು ಮತ್ತೆ ಜೋರು ಮಾಡಿದೆ ಅವ್ರಿಗೆ, ಆಗುದಿಲ್ಲ, ಚಿನ್ನ ಬಿಡ್ಲಿಕ್ಕೆ ಇಲ್ಲ ಅಂತ ಹೇಳಿ. ಚಿನ್ನ ಬಿಡ್ಲಿಕ್ಕೆ ಎಲ್ಲ ಕೊಂಡೋಗಿ ಮಾರಿ ಯಾರಿಗಾದ್ರು ಕೊಡಿ, ಹುಷಾರಿಲ್ಲದವ್ರಿಗೆ ಕೊಡಿ, ಶಾಲೆಗೆ ಹೋಗುವ ಮಕ್ಳಿಗೆ ಕೊಡಿ. ಸುಮ್ಮನೆ ಇಲ್ಲಿ ಬಿಟ್ಟು ಏನು ಪ್ರಯೋಜನ ಉಂಟು? ಏನಾದ್ರು ನೀವು ಸಹಾಯ ಮಾಡಿದಾಗ ಆಗ್ತಂತೆ. ಹಾಗೆ ಈಗ ನೀವು ಇದಿಷ್ಟನ್ನು ನೋಡಿದಾಗ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಯುವಕರು ಭಾರಿ ಜಾಗ್ರತೆಯಲ್ಲಿ ಹೋಗಿಂತ ಇಷ್ಟು ದೊಡ್ಡ ಸ್ಕ್ರೂ ಹಾಕಿಸಿಕೊಳ್ಬೇಡಿ ಅಂತ ಹೇಳುದು. ಬೈಕಲ್ಲೇ ಹೋಗುವಾಗ ಭಾರಿ ನಿಧಾನ ಹೋಗಿ, ಜಾಗ್ರತೆಯಲ್ಲಿ ಹೋಗುವಾಗ ಮತ್ತೆ ಏನಾದ್ರು ತೊಂದರೆ ಆದ್ರೆ ರಾಡ್ ಪಾಡ್ದಿರಿ, ಸ್ಕ್ರೂ ಪಾಡ್ದಿರಿ ಅಂತ ಹೇಳಿ, ಸ್ಕ್ರೂ ನೋಡಿ ಇಷ್ಟಿಷ್ಟು ದೊಡ್ಡ ಸ್ಕ್ರೂ ಉಂಟು. ಅದು ಇಷ್ಟಿಷ್ಟು ದೊಡ್ಡ ಸ್ಕ್ರೂ ಉಂಟು. ಈ ಸ್ಕ್ರೂ ಅನ್ನು ನೋಡಿದ್ರೆ ಯಾರು ಬೈಕಿನಲ್ಲೇ ಹೋಗ್ಲಿಕ್ಕಿಲ್ಲ. ದಯವಿಟ್ಟು ಬೈಕಿನಲ್ಲಿ ಹೋಗುವವರು ನಿಧಾನ ಹೋಗಿ, ಮನೆಯಲ್ಲಿ ನಡೆಯುವಾಗ ಸಹ ನಿಧಾನ ನಡೆಯಿರಿ. ಜಾರಿ ಹೋದ್ರೆ ಸಮೇತ ಇಂಥದ್ದು ಹಾಕ್ತಾರೆ. ರಾಡ್ ಬಾಡ್ದಿರ ಅಂತ ಹೇಳಿದ್ರೆ ಚಿಕ್ಕ ರಾಡ್ ಅಲ್ಲ, ಇಂಥದ್ದು ದೊಡ್ಡ ದೊಡ್ಡ ರಾಡ್ ಹಾಕ್ತಾರೆ ಅಂತ. ಒಂದೊಂದು ಫೀಟ್ ಇದ್ದು ರಾಡ್ಗಳು, 5 ಇಂಚಿದ್ದು ಸ್ಕ್ರೂಗಳು. ಅದಕ್ಕೆ ಅದು ಒಂದೊಂದು ಸ್ಕ್ರೂ ಅಲ್ಲ ನೋಡಿ, 3, 4, 5 ಸ್ಕ್ರೂ. 1.25 ಫೀಟ್ ರಾಡ್ಗೆ 5 ಸ್ಕ್ರೂ ಹಾಕ್ತಾರೆ, 5 ಇಂಚಿನ ಸ್ಕ್ರೂ ಹಾಕ್ತಾರೆ. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಿ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಹೀಗಿರ್ತದೆ ಬದುಕು ಅಂತ. ಬದುಕು ಹೀಗಿರ್ತದೆ. ನಾವು ಎಷ್ಟು ಜಾಗರೂಕತೆಯಿಂದ ಇರ್ತೇವೋ ಅಷ್ಟು ಒಳ್ಳೇದು ಅನ್ನುವಂಥದ್ದನ್ನ ತಿಳಿಸ್ಲೇಬೇಕು ಅನ್ನೋಂಥ ಕಾರಣಕ್ಕಾಗಿ ಇದನ್ನ ನಿಮಗೆ ತೋರಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಇಲ್ಲಿ ದೇಹದಲ್ಲಿ ಸಿಕ್ಕಿರುವಂತಹ, ಬಾಡಿಯಲ್ಲಿ ಸಿಕ್ಕಿರುವಂತಹ ಪಾರ್ಟ್ಗಳು. ಇವೆಲ್ಲವೂ ಕೂಡ ತೆಗ್ದಿಟ್ಟಿದ್ದಾರೆ. ಯಾಕೆ ತೆಗ್ದಿಟ್ಟಿದ್ದಾರೆ ಅಂತಂದ್ರೆ ಇದನ್ನ ಅವ್ರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ. ಇದು ಮಾದರಿ ಸ್ಮಶಾನ.
ಇದರಲ್ಲಿ ಇನ್ನೇನಾದ್ರೂ ಕೆಲಸಗಳಾಗಬೇಕಿದ್ರೆ ಮತ್ತಷ್ಟು ದಾನಿಗಳು ಕೈ ಜೋಡಿಸಿ ಇದನ್ನ ಮತ್ತಷ್ಟು ಮೇಲ್ದರ್ಜೆಗೆ ಏರಿಸಿದ್ರೆ ಅದು ಮತ್ತಷ್ಟು ಸಮಾಜಕ್ಕೆ ನೆರವಾಗುತ್ತದೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.